ಎಲ್ಲಾ ಅಣ್ಣ ತಮ್ಮಂದರಿಗೆ ನಮಸ್ಕಾರ. ನಾವಿವತ್ತು ಪುಷ್ಪ 2 ಮೂವಿ ಮಿಸ್ಟೇಕ್ಸ್ ಗಳನ್ನ ರೋಸ್ಟ್ ಮಾಡ್ತಿದೀವಿ. ಎಲ್ಲಾ ಅಣ್ಣಂದ್ರಿಗೆ ಹೇಳೋದೇನಂದ್ರೆ, ಈ ಮೂವಿನ ನೋಡಿದ್ರೆ ಮಾತ್ರ ಈ ವಿಡಿಯೋನ ನೋಡಿ, ಇಲ್ಲಾಂದ್ರೆ ಎಕ್ಸಿಟ್ ಆಗ್ಬಿಡಿ. ಯಾಕಂದ್ರೆ ಈ ವಿಡಿಯೋ ನಿಮ್ಗೆ ಅರ್ಥ ಆಗಲ್ಲ. ಮತ್ತೆ ಲೇಟ್ ಯಾಕೆ, ಬನ್ನಿ ಡಿಸ್ಕ್ಲೇಮರ್ ಹಾಕೋಣ. ಈ ವಿಡಿಯೋ ಬಂದ್ಬಿಟ್ಟು ಓನ್ಲಿ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ. ಈ ಮೂವಿ ಮೇಲೆ ಮತ್ತು ಅಲ್ಲು ಅರ್ಜುನ್ ಅವ್ರ ಮೇಲೆ ಯಾವುದೇ ರೀತಿ ಪರ್ಸನಲ್ ದ್ವೇಷ ಇಲ್ಲ. ಸೊ ನೀವು ಓನ್ಲಿ ಎಂಟರ್ಟೈನ್ಮೆಂಟ್ ಗೋಸ್ಕರ ನೋಡಿ. ಪುಷ್ಪ ಅಣ್ಣಂದು ಫಸ್ಟ್ ಎಂಟ್ರಿ ಜಪಾನ್ ಅಲ್ಲಿ ಇರುತ್ತೆ. ಅಣ್ಣ ಜಪಾನಿಗೆ ಯಾಕೆ ಹೋಗ್ತಾನಂದ್ರೆ, ಪುಷ್ಪ ಅಣ್ಣ ಮೂವಿಯಲ್ಲೆಲ್ಲ ಪಾನ್ ಪರಾಗ್ ತಿಂತಾನಲ್ಲ, ಪಾನ್ ಪರಾಗ್ ತಿಂದು ಪಾನ್ ಪರಾಗ್ ಖಾಲಿ ಆಗ್ಬಿಟ್ಟಿರ್ತೈತೆ. ಅದಕ್ಕೆ ಜಪಾನಿಗೆ ಹೋಗ್ತಾನೆ ಪಾನ್ ಪರಾಗ್ ತಗೊಂಬರೋಕೆ. ಸುಮ್ನೆ ತಮಾಷೆಗೆ ಹೇಳಿದೆ, ಮೂವಿಯಲ್ಲಿ ಬೇರೆನೇ ಇರುತ್ತೆ. ನೀವು ಮೂವಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಪಾಯಿಂಟ್ ಏನಂದ್ರೆ, ಪುಷ್ಪ ಅಣ್ಣ 40 ದಿವಸ ಕಂಟೈನರ್ ಅಲ್ಲಿ ಇದ್ರೆ ಅವನಿಗೆ ಊಟ ಏನು, ನೀರು ಏನು, ಔಟ್ಪುಟ್ ಹೆಂಗೆ, ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಊಟ ಏನ್ ಮ್ಯಾಜಿಕ್ ಮಾಡಿದ್ರೆ ಬರ್ತಿತ್ತು, ಇಲ್ಲ ಟ್ಯಾಬ್ಲೆಟ್ ನುಂಗಿ ಮ್ಯಾನೇಜ್ ಮಾಡಿದ್ರು ಅದು ಅಂತ ಫಿಲಿಂ ಅವ್ರಿಗೆ ಗೊತ್ತಾಗ್ಬೇಕು. ಇನ್ನು ಲೆಜೆಂಡ್ಸ್ ಯಾವ ರೀತಿ ಥಿಂಕ್ ಮಾಡ್ತಾರ ಅಂದ್ರೆ, ಪುಷ್ಪ ಅಣ್ಣ ಕಂಟೈನರ್ ಅಲ್ಲಿ ಟಾಯ್ಲೆಟ್ ಎಲ್ಲಿ ಹೋಗ್ತಿದ್ದ, ಇಶಿಗೆ ಎಲ್ಲಿ ಹೋಗ್ತಿದ್ದ, ಬರೀ ಇಂಥದೆಯ. ಇವರೆಲ್ಲ ಹೆಂಗಂದ್ರೆ, ಕೇಳೋರಿದ್ರೆ ಕತ್ರಿನಾ ನನ್ನ ಎಕ್ಸ್, ಮೋದಿ ನನ್ನ ಮಾವ ಅಂತ ಕಿವಿಯಲ್ಲಿ ಹೂವ ಇಟ್ಬಿಡ್ತಾರೆ. ನಿಜ ಹೇಳ್ಬೇಕಂದ್ರೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಫೈಟ್ ಇರುತ್ತೆ, ಅದು ಸ್ವಲ್ಪ ಓವರ್ ಅನ್ಸುತ್ತೆ. ಅದರಲ್ಲಿ ಇವನ ಹೊತ್ಕೊಂಡು ಮೇಲೆ ಏರ್ತಾನ ಗುರು. ಎಷ್ಟು ಮೇಲೆ ಓಡ್ತಾನಂದ್ರೆ, ನಂದೇ ಹೇಳ್ತೀನಿ, ನಾನು ಸಿಂಗಲ್ ಆಗಿ ಸ್ಪೀಡ್ ಆಗಿ 2 ಫ್ಲೋರ್ ಹತ್ತಿದನಂದ್ರೆ ಮಾತಾಡೋಕೆ ಬರಲ್ಲ, ಬೀಜ ಬಾಯಿಗೆ ಬಂದಿರುತ್ತೆ. ಆದ್ರೆ ಪುಷ್ಪ 40 ದಿವಸ ಕಂಟೈನರ್ ಅಲ್ಲಿ ಇದ್ದು ಊಟ ಮಾಡ್ದೇನೆ ಇಷ್ಟು ಸ್ಟ್ರೆಂತ್ ಎಲ್ಲಿಂದ ಬರುತ್ತೆ ಗುರು, ಎಲ್ಲಿಂದ? क्या सोच है रे तेरी, मानना पड़ेगा. ಅಂಡ್ ಇವನ್ನ ಮೇಲೆ ಹಾಕೊಂಡು ಎಡಕ್ಕೆ ಬಲಕ್ಕೆ ಜಂಪ್ ಹೊಡಿತಿರ್ತಾನೆ. ಇದು ಸ್ವಲ್ಪ ಓವರ್ ಅನ್ಸುತ್ತೆ. ಪುಷ್ಪ ಅಣ್ಣ ಈ ಫೈಟ್ ಅಲ್ಲಿ ಜಂಪ್ ಹೊಡಿಬೇಕಾದ್ರೆ ಸೂಪರ್ ಮ್ಯಾನ್ ಅಲ್ಲ, ಬ್ಯಾಟ್ ಮ್ಯಾನ್ ಅಲ್ಲ, ಇಸ್ ತರ ಆಗಿರ್ತಾನೆ. ಈ ಮೂವಿಯಲ್ಲಿರೋ ಈ ಫೈಟ್ಗೆ ಮತ್ತೆ ಈ ಮೂವಿಯಲ್ಲಿರೋ ಬೇರೆ ಫೈಟ್ಗೆ ಕಂಪೇರ್ ಮಾಡಿದ್ರೆ ಈ ಫೈಟ್ ಮಾತ್ರ ವರಸ್ಟ್ ಅನ್ಸ್ತು ನನಗಂತ. ಈ ಫೈಟ್ ನಾನು ಮೂವಿಯಲ್ಲಿ ನೋಡ್ಬೇಕಾದ್ರೆ ಸಾಕು ಮಾಡ್ರಿ ಗುರು, ಸಾಕು, ಇನ್ನೂ ಎಷ್ಟು ಕಿವಿಯಲ್ಲಿ ಹೂವು ಇಡೋಕೆ ನೋಡ್ತೀರಾ ಅಂತ ಆಲೋಚನೆ ಮಾಡ್ತಾ ಇದ್ದೆ. ಇಲ್ಲಿ ನೋಡಿ, ಜಂಪ್ ಮಾಡ್ಬೇಕಾದ್ರೆ ರೈಟ್ ಹ್ಯಾಂಡ್ ಅಲ್ಲಿ ಕೊಡ್ಲಿ ಇರುತ್ತೆ, ಆದ್ರೆ ಲ್ಯಾಂಡ್ ಆದ್ಮೇಲೆ ಕೊಡ್ಲಿನೇ ಇರಲ್ಲ. ಇಲ್ಲಿ ಜಂಪ್ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಜನಗಳು ಕಾಣ್ತಿದ್ದಾರೆ, ಆದ್ರೆ ಲ್ಯಾಂಡ್ ಆದ್ಮೇಲೆ ಅವ್ರೂ ಮಾಯ ಆಗ್ಬಿಡ್ತಾರೆ. ಹೇ ಮ್ಯಾಜಿಕ್, ಸೂಪರ್ ಮ್ಯಾಜಿಕ್ ಗುರು ಇದು. ಅಷ್ಟೇ. ವಿತೌಟ್ ಮ್ಯೂಸಿಕ್ ಒಂದು ಡ್ಯಾನ್ಸ್ ಇದೆ, ನೋಡಿ ಮಜಾ ಬರುತ್ತೆ. ಪುಷ್ಪ ಅಣ್ಣ ನೋಡಕ್ಕೆ ಬಹಳ ರಿಚ್ ಅಂದ್ರೆ ರಿಚ್, ಆದ್ರೆ ಬಟ್ಟೆ ನೋಡಕ್ಕೆ ಬಹಳ ಡಸ್ಟ್ ಅಂದ್ರೆ ಡಸ್ಟ್. ಅಲ್ಲ ಕಣಣ್ಣ, ಇವರು ಭೂಮಿ ಅಗದು ಗೋಲ್ಡ್ ಮೈನಿಂಗ್ ಏನಾದ್ರು ಮಾಡ್ತಿದಾರ? ಬರೀ ಡಸ್ಟ್ ಇದೆ. ಗಂಧದ ಕಟ್ಟಿಗೆ ಸ್ಮಗ್ಲಿಂಗ್ ಕಣಣ್ಣ. ಡಸ್ಟ್ ಬದಲು ಸ್ವಲ್ಪ ಎಲೆ ತಪ್ಪಲಾಗಳು ಉದುರಿಸಿದ್ರೆ ನೋಡೋಕ್ಕೂ ಚೆನ್ನಾಗಿರ್ತಿತ್ತು, ಅಟ್ರಾಕ್ಷನ್ ಇರ್ತಿತ್ತು. ಆದ್ರೆ ಇವರು ಬಟ್ಟೆಗಳಿಗೆಲ್ಲ ಬರೀ ಡಸ್ಟ್ ಹಚ್ಚಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಇದಕ್ಕಿಂತ ನಮ್ಮ ಮನೆ ತೊಳೆ ಬಟ್ಟೆನೇ ಸ್ವಲ್ಪ ಚೆನ್ನಾಗಿರುತ್ತೆ. ಬರೀ ಇಂಥದೆಯ. ಇಲ್ಲಿ ನೋಡಿ, ಪುಷ್ಪಣ್ಣ ಪೊಲೀಸ್ ಸ್ಟೇಷನ್ ಹೋಗ್ತಾನೆ, ಅಲ್ಲಿ ಡಸ್ಟ್, ಧೂಳು ಅಂದ್ರೆ ಧೂಳು. ಎಲ್ಲೆಲ್ಲಿಂದ ಬಂತ ಕಣಣ್ಣ ಇಷ್ಟೆಲ್ಲ ಧೂಳು? ದೊಡ್ಡ ಅಲ್ಲ, ಬರೀ ಪುಷ್ಪಣ್ಣನಿಗೆ ಕೊಟ್ಟಿದ್ದಂಗಿದ್ದಾರೆ. ನಮ್ ಸೈಡ್ ರೋಡ್ ಗಳೆಲ್ಲ ಇದಕ್ಕಿಂತ ಕ್ಲೀನ್ ಆಗಿರುತ್ತೆ. ಈ ಸೀನ್ ಅಲ್ಲಿ ನೋಡಿ, ಪುಷ್ಪಣ್ಣನ ಬಾಡಿ ಸ್ಟ್ರಕ್ಚರ್ ಸ್ವಲ್ಪ ಕೈ ಮೇಲೆ ಹೋಗಿದೆ. ಅಲ್ಲ, ಬೇರೆ ಸೀನ್ಗಳೆಲ್ಲ ಕೈ ಸ್ವಲ್ಪ ಕೆಳಗಡೆ ಇರ್ತಿತ್ತು, ಆದ್ರೆ ಈ ಸೀನ್ ಅಲ್ಲಿ ಕೈ ಸ್ವಲ್ಪ ಮೇಲೆನೆ ಹೋಗ್ಬಿಟ್ಟಿದೆ. ಇಲ್ಲಿ ನೋಡಿ, ಪುಷ್ಪ ಅಣ್ಣನ ಶರ್ಟಿಗೆ ಬೆಂಕಿ ಹಚ್ಚುತ್ತೆ. ಅಲ್ಲ, ಪುಷ್ಪ ಅಣ್ಣನಿಗೆ ಬೆಂಕಿ ಏನ್ ಸುಡಲ್ವಾ? ನೀವು ನೋಡಿದ್ರೆ ಬೆಂಕಿ ಅಲ್ಲ, ಬೆಂಕಿ ಕಿಡಿದ್ರೆ ಸಾಕು, ಕೊಂಡೆ ಕಾಲ್ ಹತ್ತಂಗೆ ಎಗ್ರಿ ಕುಣಿದು ಓಡ್ತೀರಾ. ಆದ್ರೆ ಪುಷ್ಪ ಅಣ್ಣ ನೋಡಿ, ಬೆಂಕಿ ಹಚ್ಚಿರೋ ಪ್ಲೇಸ್ ಅಲ್ಲಿ ಸಿಗರೇಟ್ ಹಚ್ಕೋತಾರೆ. ಅಲ್ಲೋ ಪುಷ್ಪ ಅಣ್ಣ, ನಿನಗೆ ಸಿಗರೇಟ್ ಸೇದೋದು ಅಷ್ಟು ಚಟ ಐತಂದ್ರೆ ಒಂದು ಲೈಟರ್ ತಗೊಂಬಾರಯ್ಯ. ಅದು ಬಿಟ್ಟು ಈ ತರ ಬೆಂಕಿ ಎಲ್ಲ ಹಚ್ಕೊಳಕ್ ಹೋಗ್ಬೇಡ. ಬೈ ಮಿಸ್ಟೇಕ್ ಆಗಿ ಬೆಂಕಿ ಜಾಸ್ತಿ ಆಗಿ ಸುಡುಬಾರ್ದ ಜಾಗದಲ್ಲಿ ಸುಟ್ರೆ ಆಮೇಲೆ ಏನಕ್ಕೂ ಕೆಲಸ ಬರಲ್ಲ. ಪುಷ್ಪ ಹೇಳ್ತಾನೆ, ಕಂಟೈನರ್ ಅಲ್ಲಿದ್ದು ಬೋರ್ ಆಗಿ 30 ದಿವಸಗಳಲ್ಲಿ ಜಪಾನ್ ಭಾಷೆ ಕಲ್ತೀನಿ ಅಂತ ಹೇಳ್ತಾನೆ. ಆದ್ರೆ ಕಲಿಯೋಕೆ ಜಪಾನೀಸ್ ಈ ಬೇಸಿಕ್ ಆದ್ರೂ ಗೊತ್ತಿರ್ಬೇಕಲ್ವಾ? ಪುಷ್ಪ ಅಣ್ಣ ಈ ಬುಕ್ ಜೊತೆ ಇನ್ನೊಂದು ಬುಕ್ನು ಒಯ್ದಿದ್ದ ಅನ್ಸುತ್ತೆ. 30 ದಿನಗಳಲ್ಲಿ ಜಪಾನೀಸ್ ಈ ಕಲಿಯರಿ ಅನ್ನೋ ಬುಕ್. ಇದು ಆಕ್ಚುಲಿ ಚೆನ್ನಾಗಿರೋದು. ಇದೆಲ್ಲ ಒಂದ್ ಸೈಡ್ ಆದ್ರೆ, ಕಂಟೈನರ್ ಅಲ್ಲಿ ಆಲ್ಮೋಸ್ಟ್ ಕತ್ಲೆ ಇರುತ್ತೆ. ಆ ಕತ್ಲಲ್ಲಿ ಬುಕ್ ಓದಿ ಜಪಾನೀಸ್ ಭಾಷೆ ಹೆಂಗ್ ಕಲ್ತ ಅನ್ನೋದು ನನ್ನ ಡೌಟ್. ಮತ್ತೆ ನೀವು ಟಾರ್ಚ್ ಜೊತೆಗೆ ಒಯ್ದಿರ್ತಾನಂತ ಹೇಳಕ್ ಹೋಗ್ಬೇಡಿ. ನೀವೆಲ್ಲ ಬಹಳ ದಿನಗಳ ಹಿಂದೆ ಒಂದು ಟೀಸರ್ ನೋಡಿರ್ತಾರ. ಆ ಟೀಸರ್ ಅಲ್ಲಿ ಪುಷ್ಪನ ನೋಡಿ ಹುಲಿ ಭಯ ಬಿದ್ದಿರುತ್ತೆ. ಆದ್ರೆ ಈ ಮೂವಿಯಲ್ಲಿ ಆ ಸೀನ್ ಬಗ್ಗೆ ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ. ನಾನ್ ಥಿಯೇಟರ್ ಅಲ್ಲಿ ಕುಂತು ಆಲೋಚನೆ ಮಾಡ್ತಿದ್ದೀನಿ, ಆ ಸೀನ್ ಇನ್ನೂ ಬಂದಿಲ್ಲಲ್ಲ, ಇನ್ನು ಮೂವಿಯಲ್ಲಿ ಮ್ಯಾಟ್ರ್ ತುಂಬಾ ಇದೆ ಅಂತ ಆಲೋಚನೆ ಮಾಡ್ಕೋತಾ ಕೂತಿದ್ದೀನಿ. ಆದ್ರೆ ಲಾಸ್ಟ್ ಮೂವಿ ಮುಗ್ದೇ ಹೋಯ್ತು, ಆ ಸೀನ್ ಮಾತ್ರ ಬರ್ಲಿಲ್ಲ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಈ ಸೀನ್ ಈ ಮೂವಿಯಲ್ಲಿ ಇಲ್ಲ ಅಂದ್ಮೇಲೆ ಟೀಸರ್ ಅಲ್ಲಿ ಯಾಕೆ ಮತ್ತೆ?
ನೆಕ್ಸ್ಟ್ ಟೀಸರ್ ಎಲ್ಲ ಹಾಕೊಂಡ್ರಾಯ್ತು. ಪುಷ್ಪ ಚಿಕ್ಕನಿರ್ಬೇಕಾದ್ರೆ ಕ್ರಿಕೆಟ್ ಆಡ್ತಿದ್ದಾರೆ ಸ್ವಲ್ಪ ಮಂದಿ. ಪುಷ್ಪ ಚಿಕ್ಕನಿರ್ಬೇಕಾದ್ರೆ ಸ್ವಲ್ಪ ಮಂದಿ ಹುಡುಗರು ಅಲ್ಲಿ ಕ್ರಿಕೆಟ್ ಆಡ್ತಿದ್ದಾರೆ. ಆದ್ರೆ ಅವ್ನು ಹೊಡೆಯೋದೇ ಒಂದ್ ಸೈಡು, ಬಾಲ್ ಬರೋದೇ ಒಂದ್ ಸೈಡು, ಹೊಡೆಯೋದೇ ಒಂದ್ ಸೈಡು, ಬಾಲ್ ಬರೋದು ಒಂದ್ ಸೈಡ್. ಅಲ್ಲ ಈ ಚಿಕ್ಕ ಹುಡುಗರು ಈ ತರ ಶಾರ್ಟ್ಸ್ನೆಲ್ಲ ಎಲ್ಲಿಂದ ಕಲ್ತಾರ ಅಂತ. ಇದನ್ನ ಎಬಿಡಿ ಮತ್ತೆ ಸೂರ್ಯ ನೋಡಿದ್ರಿಗಿನ ಚೆಕ್ ಅಂತ ಬ್ಯಾಟ್ ತಗೊಂಡು ಟ್ರೈನಿಂಗ್ ತಗೊಳಕ್ ಹೋಗ್ಬೇಕು ಇವ್ರ ಹತ್ರ. ಏನ್ ಲಾಜಿಕ್ ಗುರು, ಬಾಲ್ ಫ್ರಂಟ್ ಹೊಡೆದ್ರೆ ಬ್ಯಾಕ್ ಬರುತ್ತೆ, ಬ್ಯಾಕ್ ಹೊಡೆದ್ರೆ ಫ್ರಂಟ್ ಬರುತ್ತೆ. ವಾಟ್ ಎ ಲಾಜಿಕ್. ಪುಷ್ಪ ಅಣ್ಣ ಶಿವಮಾಲ ಹಾಕ್ತಾನೆ. ನಮ್ ಸೈಡ್ ಎಲ್ಲ ಶಿವಮಾಲ ಹಾಕ್ದಿರೋ ಬ್ಲಾಕ್ ಡ್ರೆಸ್ ಇಲ್ಲದ್ರಿಗಿನ ಡಾರ್ಕ್ ಬ್ಲೂ ಡ್ರೆಸ್ ಹಾಕ್ತಾರೆ. ಆದ್ರೆ ಅವ್ರ ಕಡೆ ಮೋಸ್ಟ್ಲಿ ಗ್ರೀನ್ ಡ್ರೆಸ್ ಇರ್ಬೋದು. ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಅದಕ್ಕೆ ಅದ್ರ ಬಗ್ಗೆ ಮಾತಾಡೋದೇ ಬೇಡ. ಸರಿ ಬಿಡು. ನಮ್ ಸೈಡ್ ಎಲ್ಲ ಶಿವಮಾಲ ಹಾಕಿದವರು ಒಂದು ಚಟನ ಮಾಡಲ್ಲ. ಆದ್ರೆ ಪುಷ್ಪ ಮತ್ತೆ ಅವನ ಫ್ರೆಂಡ್ ಪಾನ್ ಪಾರಕ್ ನಂಬಲಿದ್ದು ಕೈದಿದ್ದೇ. ಸ್ವಲ್ಪ ಕರೆಕ್ಟ್ ಆಗಿ ಮಾಡ್ಬೇಕಿತ್ತು. ಯಾಕಂದ್ರೆ ನಮ್ ಕಲ್ಚರ್ನ ಹಾಳು ಮಾಡ್ಬಾರ್ದು ಯಾವತ್ತಿಗೂ. ನೀವೆಲ್ಲ ನಾರ್ಮಲ್ ಆಗಿ ಶರ್ಟ್ ತಮ್ಮಕ್ ಹೋದ್ರೆ ಕೆಲವೊಂದ್ ಸರಿ ಇಷ್ಟ ಆಗುತ್ತೆ, ಕೆಲವೊಂದ್ ಸರಿ ಇಷ್ಟ ಆಗಲ್ಲ. ಆದ್ರೂ ನಾರ್ಮಲ್ ಆಗಿ ಉಟ್ಕೊಂಡ್ಬಿಡ್ತೀವಿ. ಆದ್ರೆ ಪುಷ್ಪ ಅಣ್ಣ ಶರ್ಟ್ ತಗೊಂಡ್ಮೇಲೆ ಅವ್ನ ಕೈ ಪ್ರಿಂಟ್ ಅವ್ನ ಹಿಂದೆ ಬೀಳಲೇಬೇಕು. ಅದು ಫಸ್ಟ್ ಆದ್ರೂ ಪ್ರಿಂಟ್ ಮಾಡ್ಸಿರ್ತಾನ, ಅದೂ ಇಲ್ಲ. ಆದ್ರೆ ಪುಷ್ಪ ಅಣ್ಣ ಹಿಂದೆ ಕೈ ಹೊಡಿಬೇಕಾದ್ರೆ ಕೈ ಇಲ್ಲೇ ಇರುತ್ತೆ, ಪ್ರಿಂಟ್ ಎಲ್ಲೋ ಇರುತ್ತೆ. ಇದು ಸ್ವಲ್ಪ ನೋಡ್ಕೋಬೇಕಲ್ವಣ್ಣ.